ಏನಕ್ಕ ಇದೆಲ್ಲ? ಏನು ನಡೀತಾ ಇದೆ ಇಲ್ಲಿ? ಅವಳಿಗೋಸ್ಕರ ತಾನೇ ನಾನು ವ್ಯಾನ್ ಅರೇಂಜ್ ಮಾಡಿದ್ದು. ಅವಳು ಖುಷಿಯಾಗಿ ಫ್ರೆಂಡ್ಸ್ ಜೊತೆ ವ್ಯಾನಲ್ಲಿ ಹೋಗ್ತಿದ್ದಾಳೆ ಅಂತ ನಾನು ಅಂದ್ಕೊಂಡ್ರೆ ಇಲ್ಲೇನಾಗ್ತಾ ಇದೆ? ಏನು ಮಾಡ್ತಾ ಇದೀಯಕ್ಕ ನೀನು? ಯಾರು ನನ್ನ ಮಗಳ ಸಲುವಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾರೋ ವ್ಯಾನ್ ಅರೇಂಜ್ ಮಾಡಿದ್ರು ಅನ್ನೋ ಮಾತ್ರಕ್ಕೆ ನನ್ನ ಮಗಳನ್ನ ಅದ್ರಲ್ಲಿ ಕಳಿಸ್ಬೇಕು ಅಂತ ಇಲ್ವಲ್ಲ. ಯಾರೋನ? ಸಿರಿಗೆ ಮಾವ ಆಗ್ಬೇಕು ನಾನು. ಅವಳಿಗೋಸ್ಕರ ಮಾಡೋದು ನನ್ನ ಕರ್ತವ್ಯ. ಓಹೋ, ಕರ್ತವ್ಯ ಪ್ರೀತಿ ಎಲ್ಲ ಈಗ ನೆನಪಾಗ್ತಿದ್ಯಾ ನಿನ್ಗೆ? ಅಷ್ಟಿದ್ದವನು ಮೊದ್ಲಿನ ಹಾಗೆ ನಿನ್ ಜೊತೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಮದ್ವೆ ಆದ್ಮೇಲೆ ಯಾಕೆಲ್ಲ ಬದಲಾಯ್ತು? ಇದ ನಿನ್ನ ಸಮಸ್ಯೆ? ನೀನು ಈ ಥರ ಯೋಚನೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಕ್ಕ ನಾನು. ಏನೋ ಸಿರಿ ಇಷ್ಟಪಟ್ಟಂಗೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಲಿ ಅಂತ ವ್ಯಾನ್ ಅರೇಂಜ್ ಮಾಡಿಕೊಟ್ಟಿದ್ಕೆ ನೀನು ಏನೇನು ಯೋಚನೆ ಮಾಡ್ತಿದ್ದೀಯ ಅಂದರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಕ್ಕ. ದೊಡ್ಡವ್ರ ಪ್ರತಿಷ್ಠೆಗೆ ಕೋಪಕ್ಕೆ ಪಾಪ ಚಿಕ್ಕ ಮಗು ನೋವು ತಿಂತಿದ್ಯಲ್ಲ, ಈಗಲೂ ನಿಂಗೇನು ಅನ್ನಿಸ್ತಿಲ್ವಾ ಅಕ್ಕ? ಹಾಯ್ ಕೋಕಿ. ಬೇಗ ಹೇಳು, ನೀನೇ ಬರ್ತೀಯಾ ಇಲ್ಲ ನಾನೇ ಬರಲ್ಲ? ನಿನಗೆ 5 ಸೆಕೆಂಡ್ಸ್ ಕೊಡ್ತೀನಿ, ಬೇಗ ಡಿಸೈಡ್ ಮಾಡು. Your time starts now. Tick tick 1, tick tick 2, tick tick 3, tick tick 4. ಬೇಗ ಬೇಗ ಟೈಮ್ ಆಗ್ತಾ ಇದೆ. Tick tick 5, your time is over. ಆಯ್ತು, ಬರ್ತೀನಿ, ಸ್ಟಾಪ್ ಮಾಡು ಪ್ಲೀಸ್. That's like a good girl. ಸರಿ ಅಕ್ಕ, ಇಷ್ಟು ದಿನ ಈ ವಿಷಯನಾಗ ನನ್ನ ಹತ್ರ ಮುಚ್ಚಿಟ್ಟೆ. ನಿನಗೆ ಈ ಥರ ಅನ್ನಿಸ್ತಿದೆ ಅಂದರೆ
ನನ್ನ ಹತ್ರ ಬಂದು ಹೇಳ್ಕೊಬೋದಾಗಿತ್ತಲ್ವಾ? ಹೇಳಿದ್ರೆ ಏನೋ ಮಾಡ್ತಿದ್ದೆ? ನಿನ್ ಹೆಂಡತಿನ ಗಾಡಿಯಿಂದ ಇಳಿಸ್ಬಿಟ್ಟು ನನ್ನ ಮಗಳನ್ನ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ? ಹೌದು, ಅವಶ್ಯಕತೆ ಬಿದ್ದಿದ್ರೆ ನಿನಗದು ಸರಿ ಅಂತ ಅನ್ಸಿದ್ರೆ ನಾನು ಅದನ್ನೇ ಮಾಡ್ತಾ ಇದ್ದೆ. ಅಮ್ಮ, ನಿನಗೆ ವಿಷಯ ಮೊದಲೇ ಗೊತ್ತಿತ್ತಾ? ಅಲ್ಲ ಕಣೋ, ಅದು ಗೊತ್ತಿತ್ತಾ ಗೊತ್ತಿಲ್ವಾ?